ಈಗ ಬಿಜೆಪಿಯ ರೆಬೆಲ್ಸ್ಗಳೇ ಅಂದ್ರೆ ಬಂಡಾಯ ವ್ಯಕ್ತಿಗಳು ಯಾರ್ಯಾರಿದಾರೋ ಅವರೇ ಕಿಂಗ್ ಮೇಕರ್ಸ್. ಕಾಂಗ್ರೆಸ್ 5ನೇ ಆಟಕ್ಕೆ ರೆಬೆಲ್ಸೇ ಕಿಂಗ್ ಮೇಕರ್ಸ್. ಬಿಜೆಪಿಯ ರೆಬೆಲ್ಸ್ಗಳೇ ಇವತ್ತಿನ ಕಿಂಗ್ ಮೇಕರ್ಸ್. ಕಾಂಗ್ರೆಸ್ 5ನೇ ಆಟಕ್ಕೆ ರೆಬೆಲ್ಸೇ ಕಿಂಗ್ ಮೇಕರ್ಸ್. ಅವರು ಯಾರ್ಯಾರು ಅನ್ನೋದನ್ನು ಹೇಳ್ತೀವಿ. ವಿಧಾನಸೌಧದ ಅಂಗಳದಲ್ಲಿಂದು ರೆಬೆಲ್ಸ್ಗಳ ಹವಾ. ಬಿಜೆಪಿ ರೆಬೆಲ್ಸ್ ಮೇಲೆ ಕಣ್ಣಿಟ್ಟಿರುವ ಕಾಂಗ್ರೆಸ್ಸು 135 ಟು 138 ಈಗ ಕೈಗೆ ಬೇಕಿದೆ ಆ ಇಬ್ಬರ ಬಲ. ಎಸ್.ಟಿ. ಸೋಮಶೇಖರ್ ಬಿಜೆಪಿಯಿಂದ ಹೊರದಬ್ಬಲ್ಪಟ್ಟವರು, ಹೆಬ್ಬಾರು ಅವರು ಕೂಡ ಹೊರದಬ್ಬಲ್ಪಟ್ಟವರು. ಮ್ಯಾಜಿಕ್ ನಂಬರ್ 140 ಕೈಯಲ್ಲಿದೆ 138, ಇನ್ನೆರಡು ಬೇಕಾಗಿದೆ. ಕೊನೆಯ 2 ಮತಗಳಿಗಾಗಿ ನಡೆಯುತ್ತಾ ಹೈ ಡ್ರಾಮಾ. ಎಸ್.ಟಿ. ಸೋಮಶೇಖರ್ ಹೆಬ್ಬಾರು ವೋಟ್ ಅತ್ಯಂತ ನಿರ್ಣಾಯಕಗಳಾಗ್ತವೆ. ಎಸ್.ಟಿ. ಸೋಮಶೇಖರ್ ಅವರು ಬಿಜೆಪಿಯಿಂದ ಅಧಿಕೃತವಾಗಿ ಉಚ್ಚಾಟಿಸಲ್ಪಟ್ಟವರು. ಹೆಬ್ಬಾರು ಅವರು ಕೂಡ ಶಿಸ್ತು ಕ್ರಮದ ಉಲ್ಲಂಘನೆ ಅನ್ನುವ ಕಾರಣಕ್ಕೋಸ್ಕರ ಶಿಸ್ತು ಉಲ್ಲಂಘನೆಯ ಹೆಸರಿನಲ್ಲೂ ಹೊರಗೆ ಬಂದವರು. ಈಗ ಅವರು ಒಂದು ತರಹದ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ನಾನು ಆರಂಭದಲ್ಲೇ ಹೇಳದಂತೆ ಅಸಮಾಧಾನಿತರ ಮೇಲೆ ಬೇರೆ ಬೇರೆ ಪಕ್ಷಗಳು ಕಣ್ಣಿಡೋದು ಸಹಜ. ಈಗ ಮ್ಯಾಜಿಕ್ ನಂಬರ್ 140 ಅನ್ನುವುದಾದರೆ ಕಾಂಗ್ರೆಸ್ಸಿನ 138 ಶಾಸಕರು, ಇನ್ನುಳಿದಂತೆ 2 ಮತಗಳು. ಇನ್ನು ಎಲ್ಲ ಒಂದು ಕಡೆ 138 ಶಾಸಕರು ಕೂಡ ಸರಿಯಾದ ರೀತಿಯಲ್ಲಿ ಮತದಾನ ಮಾಡ್ತಾರಾ, ಅಲ್ಲೇನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಮತ್ತೊಂದಷ್ಟು ಕೊರತೆಗಳಾಗ್ತವೆ. ಈ ಕೊರತೆ ಇರುವಂತಹದ್ದೆಷ್ಟು ಸದ್ಯಕ್ಕೆ 2 ಮತ. ಈ 2 ಮತ ಯಾರಿಂದ ಬರಬೇಕು? ತನ್ನ ಪಕ್ಷದ ಅಲ್ಲದವರಿಂದ ಬರಬೇಕು. ತನ್ನ ಪಕ್ಷದ ಅಲ್ಲದವರು ಯಾರು? ಎಸ್.ಟಿ. ಸೋಮಶೇಖರ್ ಮತ್ತು ಹೆಬ್ಬಾರು. ಇವರಿಬ್ಬರ ಮೇಲೂ ಕೂಡ ಕಣ್ಣಿಟ್ಕೊಂಡು ಕೂತಿದೆ ಕಾಂಗ್ರೆಸ್. ನಿರಂತರವಾಗಿ ಸಂಪರ್ಕ ಮಾಡಲಾಗಿದೆ ಎನ್ನುವಂಥ ಮಾಹಿತಿ ಇದೆ. ಆದರೆ ಎಷ್ಟರ ಮಟ್ಟಿಗೆ ಇವರು ಕನ್ವಿನ್ಸ್ ಆಗಿ ತನ್ನ ಪಕ್ಷದ ಅಭ್ಯರ್ಥಿಗಳಲ್ಲದವರನ್ನು ಗೆಲ್ಲಿಸ್ತಾರೋ ಅನ್ನೋದೇ ಅತ್ಯಂತ ರಣರೋಚಕ. ಇವತ್ತು ಸಂಜೆ ಒಂದು 5-6 ಗಂಟೆಯ ಒಳಗಾಗಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗಬಹುದಾಗಿದೆ. ಇನ್ನು ಹೆಬ್ಬಾರು ಪಕ್ಷದ ವಿರುದ್ಧವೇ ಗುಟುರು ಹಾಕದವರು. ಎಸ್.ಟಿ. ಸೋಮಶೇಖರ್ ಕೂಡ ಸಾಕಷ್ಟು ಬಾರಿ ಡಿ.ಕೆ. ಶಿವಕುಮಾರ್ ಅವರನ್ನು ಹೊಗಳ್ತಾ ಇದ್ರು. ಬಿಜೆಪಿಯಲ್ಲಿ ಇದ್ಕಂಡೆ ಸಾಕಷ್ಟು ಬಾರಿ ಸಿದ್ದರಾಮಯ್ಯರನ್ನು ಕೂಡ ಹೊಗಳಿದ್ರು. ಯಾವ ಶಾಸಕರಿಗೂ ಅನುದಾನ ಕೊಡದಲೇ ಇದ್ರು, ನಾನೊಬ್ಬ ಬಿಜೆಪಿ ಶಾಸಕನಾಗಿದ್ರೂ ಕಾಂಗ್ರೆಸ್ ನನಗೆ ಅನುದಾನ ಕೊಡ್ತಾ ಇದೆ ಅಂತ ಹೇಳಿ ಹಾಡಿ ಕೊಂಡಾಡಿದವರು. ಒಟ್ಟಾರೆ ಅಪ್ಪರ್ ಹೌಸ್ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಓವರ್ ಆಲ್ ಎಲ್ಲದರ ಬಗ್ಗೆಯೂ ಮಾಹಿತಿ ಕೊಡೋದಕ್ಕೂ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ನಿಜಕ್ಕೂ ಕೂಡ ಕಾಂಗ್ರೆಸ್ ಮ್ಯಾಜಿಕ್ ನಂಬರ್ನ ದಾಟೋದಕ್ಕೆ ಸ್ವಲ್ಪ ಸರ್ಕಸ್ ಮಾಡ್ತಾ ಇದೆ. 138 ಬೆಂಬಲಿಗರು ಜೊತೆಗೆ ಇನ್ನುಳಿದಂತೆ ಕೊರತೆ ಇರೋದು 2 ಮತ. ಸೊ ಈ ಸರ್ಕಸ್ ಕಾಂಗ್ರೆಸ್ನಲ್ಲಾದರೆ ಬಿಜೆಪಿ ಕ್ರಾಸ್ ವೋಟಿಂಗ್ ಅನ್ನು ತಡೆಯೋದಕ್ಕೂ ಕೂಡ ಬೇರೆ ಬೇರೆ ತರಹದಲ್ಲಿ ಇವತ್ತು ಸರ್ಕಸ್ ಮಾಡ್ತಾ ಇದೆ. ಎಲ್ಲರ ಬಗ್ಗೆಯೂ ಕೂಡ ಹೇಳೋದಾದ್ರೆ ಮಾರುತಿ. ಸಾಹಿಲ್, ಹೌದು, ಇವತ್ತು ಏನು ಪರಿಷತ್ ಚುನಾವಣೆ ನಡೆಯುವಂತದ್ದು. ಪ್ರಮುಖವಾಗಿ ಇದಕ್ಕೆ ಬೇಕಾದಂತಹ ಸಿದ್ಧತೆ ಸರ್ಕಾರದಿಂದ ಆಗಲಿ ಆ ಚುನಾವಣಾ ಆಯೋಗದಿಂದಲೂ ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಪ್ರಮುಖವಾಗಿ ಇರುವಂತಹ 7 ವಿಧಾನ ಪರಿಷತ್ ಸ್ಥಾನಗಳಿಗೆ 8 ಅಭ್ಯರ್ಥಿಗಳ ಸ್ಪರ್ಧೆ ಮಾಡ್ತಾ ಇರುವಂತದ್ದು ಸಾಕಷ್ಟು ಮಹತ್ವವನ್ನ ಮತ್ತು ಕುತೂಹಲನ ಮೂಡಿಸಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ ಇಂದಲೂ ಕೂಡ ರೆಸಾರ್ಟ್ ರಾಜಕೀಯ ಆರಂಭ ಆಗಿರೋದು. ಅಂದ್ರೆ ಮೊನ್ನೆಯಿಂದಲೇ ಈಗಾಗಲೇ ಎಲ್ಲಾ ಕಾಂಗ್ರೆಸ್ ಶಾಸಕರನ್ನ ಬಿಡದಿ ಹತ್ರ ಇರುವಂತಹ ಒಂದು ರೆಸಾರ್ಟ್ ನಲ್ಲಿ ಕೂಡ ಎಲ್ಲ ಶಾಸಕರನ್ನ ಒಂದ್ ಕಡೆ ಇಟ್ಟಿರುವಂತದ್ದು. ಅಲ್ಲಿಂದಲೇ ನೇರವಾಗಿ ಬಂದು ಕೂಡ ಇವತ್ತು ಮತದಾನ ಮಾಡುವಂಥದ್ದು. ಅಂದ್ರೆ 4 ಅಭ್ಯರ್ಥಿಗಳಿಗೆ ಗೆಲುವಿಗೆ ಬೇಕಾದಂತ ಎಲ್ಲಾ ಮತಗಳು ಕೂಡ ಕಾಂಗ್ರೆಸ್ ನಲ್ಲಿ ಇದೆ. ಆದ್ರೆ 5ನೇ ಅಭ್ಯರ್ಥಿಗೆ ಗೆಲುವಿಗೆ ಬೇಕಾದಂತ ಮತಗಳಿಗೂ ಮಾತ್ರ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿರುವಂತದ್ದು. ಈಗಾಗಲೇ ಪಕ್ಷೇತರ ಅಭ್ಯರ್ಥಿಯರನ್ನ ಕೂಡ ಕಾಂಗ್ರೆಸ್ಗೆ ಮತದಾನ ಹಾಕುವಂತೆ ಕನ್ವಿನ್ಸ್ ಮಾಡಿರುವಂತದ್ದು ಕೂಡ ಸಿಎಂ ಕಡೆಯಿಂದ ಹಾಕಿರುವಂತದ್ದು. ಇನ್ನ ಬಾಕಿ ಉಳಿದಂತ 2 ಮತಗಳಿಗೆ ಮಾತ್ರ ಏನು ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಕೂಡ ಕಾಂಗ್ರೆಸ್ಗೆ ಮತದಾನ ಆಗ್ತಾರೆ. ಅದ್ರ ಬಗ್ಗೆ ಈಗಾಗಲೇ ಸಿಎಂ ಅವರು ಕೂಡ ಅವ್ರ ಜೊತೆ ಚರ್ಚೆ ನಡೆಸಿದ್ದಾರೆ ಎಂಬುದು ಕೂಡ ಈಗ ಚರ್ಚೆ ಆಗ್ತಾ ಇರೋದು. ಇನ್ನೊಂದ್ ಕಡೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಾಗಿ 3ನೇ ಅಭ್ಯರ್ಥಿ ಹಾಕಿರುವಂತದ್ದು ಕೂಡ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ದಳಪತಿಗಳು ಕೂಡ ಆ 3ನೇ ಅಭ್ಯರ್ಥಿ ಗೆಲ್ಲಿಸಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಸ್ಟ್ರಾಟಜಿ ಆಗಿರ್ಬೋದು ಅಥವಾ ರಣತಂತ್ರವನ್ನ ಈಗಾಗಲೇ ಅವರು ಕೂಡ ದೇವನಹಳ್ಳಿ ಇರುವಂತಹ ಖಾಸಗಿ ರೆಸಾರ್ಟ್ ನಲ್ಲಿ ಕೂಡ ಪ್ರಯತ್ನಗಳನ್ನ ಮಾಡ್ತಾ ಇರೋದು. ಅಂದ್ರೆ ಈಗಾಗಲೇ ಡಿ.ಕೆ.ಶಿ ಅವರು ಒಂದು ಆರೋಪವನ್ನ ಮಾಡಿರುವಂತದ್ದು, ಜೆಡಿಎಸ್ ನಾಯಕರು ಕಾಂಗ್ರೆಸ್ ನಾಯಕರನ್ನ ಸೆಳೆಯುವ ಪ್ರಯತ್ನ ಮಾಡ್ತಿದ್ದಾರೆ, ನೀವು ಅದಕ್ಕೆ ಜಾಗ್ರತೆಯಿಂದ ಇರಬೇಕು, ಕೂಡ ಯಾರು ಕೂಡ ಜೆಡಿಎಸ್ ಸಂಪರ್ಕದಲ್ಲಿ ಇರಬಾರ್ದು ಎಂಬ ದೃಷ್ಟಿಯನ್ನ ಕೂಡ ಅವ್ರಿಗೆ ಈಗಾಗಲೇ
DK ಅವರು ಕೂಡ ಒಂದು ಸೂಚನೆಯನ್ನ ಶಾಸಕರಿಗೆ ಕೊಟ್ಟಿರೋಂಥದ್ದು. ಅದರಿಂದಾಗಿಯೇ ಇವತ್ತು 9 ಗಂಟೆಗೆ ಮತದಾನ ಆಗುತ್ತೆ, 4 ಗಂಟೆಗೆ ಕಂಪ್ಲೀಟ್ ಆಗುತ್ತೆ, ಆ ನಂತರ ಮತ ಎಣಿಕೆ ಕೂಡ ನಡೆಯುವಂಥದ್ದು. ಈ ಮಧ್ಯೆ ಏನೆಲ್ಲ ಆಗುತ್ತೆ ಎಂಬುದು ಕೂಡ ಮಹತ್ವನ ಪಡ್ಕೊಂಡಿರೋಂಥದ್ದು. ಪ್ರಮುಖವಾಗಿ ಈಗಾಗಲೇ JDS ನಾಯಕರು ಕೂಡ ನಾವು 3ನೇ ಅಭ್ಯರ್ಥಿ ಗೆದ್ದೇ ಗೆಲ್ಲುತ್ತೇವೆ ಅಂತ ಅವರು ಕೂಡ ಹೇಳ್ತಾ ಇರೋದು. ಇನ್ನೊಂದ್ ಕಡೆ DK ಅವರು ಕೂಡ 5ನೇ ಅಭ್ಯರ್ಥಿ ಅಂದ್ರೆ ವಿನಯ್ ಕಾರ್ತಿಕ್ ಅವರು ಕೂಡ ಗೆಲ್ತಾರೆ ನಮ್ಮ ಪಕ್ಷದಿಂದ ಅಂತ ಕೂಡ ಅವರು ಹೇಳ್ತಾ ಇರೋದು. ಯಾವ ರೀತಿಯಾದ ಸ್ಟ್ರಾಟಜಿಗಳನ್ನ ರೂಪಿಸಿದ್ದಾರೆ ಎಂಬುದು ಕೂಡ ಇನ್ನು ಕೆಲವೇ ಕ್ಷಣಗಳಿಗೆ ಗೊತ್ತಾಗುವಂಥದ್ದು. ಸಾಯಿಲ್, ಇನ್ನು ಮಾರುತಿ, ಎಲೆಕ್ಷನ್ನ ಸಮಯ ನಿಗದಿಯಾಗಿದೆ, ಇವತ್ತು ಸಂಜೆ ಒಳಗಾಗಿ ಎಲ್ಲ ಒಂದು ಹಂತದ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಈಗ ಮೂರೂ ಪಕ್ಷಗಳ ಒಂದು ತರಹದ ಕ್ರಾಸ್ ವೋಟಿಂಗ್ ಭೀತಿ, ಅಡ್ಡ ಮತದಾನದ ಭೀತಿ, ಅದು JDS ಹೊರತಲ್ಲ, ಕಾಂಗ್ರೆಸ್ ಹೊರತಲ್ಲ, BJP ಹೊರತಲ್ಲ. ಇವತ್ತು ಅಶೋಕ್ ಕೂಡ ತನ್ನ ಕಚೇರಿಗೆ ತನ್ನ ಶಾಸಕರನ್ನ ಬರ ಹೇಳಿದಾರಂತೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಮಾರುತಿ. ಎಸ್ ಸಾಯಿಲ್, ಯಾಕೆಂದ್ರೆ ಈಗ ಕಾಂಗ್ರೆಸ್ ಕೂಡ BJP ಅವರು ಕೂಡ 2 ಅಭ್ಯರ್ಥಿ ಗೆಲ್ಲುವ ಅವಕಾಶ ಇರುವಂತದ್ದು. ಈಗಾಗಲೇ ಅವರು 2 ಅಭ್ಯರ್ಥಿಗಳನ್ನ ಮಾತ್ರನೇ ಹಾಕಿರುವಂತದ್ದು. JDS ಮತ್ತು BJP ಮೈತ್ರಿಯಾಗಿ 3ನೇ ಅಭ್ಯರ್ಥಿ ಹಾಕಿರುವಂತದ್ದು. ಅವರಿಗೆ ಗೆಲ್ಲುವಕ್ಕೆ ಬೇಕಾದಂತಹ 28 ಮತಗಳು ಕಂಪ್ಲೀಟ್ ಆಗಿ BJPಗೆ ಇದೆ. ಅವರು ಕೂಡ ಇವತ್ತು ಏನು ಅಶೋಕ್ ಅವರು ಕೂಡ ಎಲ್ಲಾ ಶಾಸಕರನ್ನ ತಮ್ಮ ವಿಧಾನಸೌಧದಲ್ಲಿರುವ ತಮ್ಮ ವಿಪಕ್ಷ ನಾಯಕರ ಕಚೇರಿಗೆ ಕರೆದಿರುವಂತದ್ದು. ಅಲ್ಲಿ ಕೂಡ ಯಾರ್ಯಾರಿಗೆ ಎಷ್ಟು ಮತಗಳು ಹಾಕ್ಬೇಕು, ಯಾರ್ಯಾರು ಮತಗಳು ಅಭ್ಯರ್ಥಿಗೆ ಹಾಕ್ಬೇಕು ಎಂಬ ಬಗ್ಗೆ ಕೂಡ ಒಂದು ಸಲಹೆಯನ್ನ ಸೂಚನೆಯನ್ನ ಕೊಡ್ತಾರೆ. ಮತ್ತು ಯಾವ ರೀತಿ ಮತದಾನ ಮಾಡ್ಬೇಕು, ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಎಂಬ ಕೂಡ ಎಲ್ಲರಿಗೂ ಕೂಡ ತಿಳಿಸ್ತಾರೆ. ಅದೇ ರೀತಿ JDSಗೆ ಯಾವ ರೀತಿಯಾದಂತಹ ಓಟ್ಗಳನ್ನ ನಾವು ಹಾಕ್ಬೇಕು, ಯಾರೆಲ್ಲ JDSಗೆ ಅಂದ್ರೆ ಬಾಕಿ ಉಳಿದಂತ 2 ಅಭ್ಯರ್ಥಿಗಳಿಗೆ ಬೇಕಾದಂತ ಮತದಾನ ಬಳಿಕ ಬಾಕಿ ಉಳಿದಂತಹ ಏನು ಮತಗಳಿರ್ತಾವೆ ಅವನ್ನ JDSಗೆ ಹಾಕುವ ಬಗ್ಗೆಯೂ ಕೂಡ ಕೆಲವೊಂದು ಸೂಚನೆ ಕೊಡ್ತಾರೆ. ಮತ್ತೆ 2ನೇ ಪ್ರಾಶಸ್ತ್ಯ ಮತಗಳ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಚರ್ಚೆ ಆಗುತ್ತೆ. ಅದರಿಂದಾಗಿ ಈಗಾಗಲೇ BJP ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿರುವಂತಹ 2 ಅಭ್ಯರ್ಥಿಗಳ ಗೆಲುವಿಗೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಬಟ್ 3ನೇ ಅಭ್ಯರ್ಥಿ ಗೆಲ್ಲಿಸಲು JDSನವರೇ ಸಾಕಷ್ಟು ಕಸರತ್ತನ್ನ ಮಾಡ್ತಿರುವಂತದ್ದು. ನಿನ್ನೆ ಏನು ಈಗಾಗಲೇ ಅಶೋಕ್ ಮತ್ತು ವಿಜಯೇಂದ್ರ ಅವರನ್ನ ಭೇಟಿಯಾಗಿ ಬಾಕಿ ಉಳಿದಂತ ಮತಗಳು ನಮಗೆ ಕೊಡುವಂತೆ ಕೂಡ ಈಗಾಗಲೇ ಮನವಿಯನ್ನ ಮಾಡಿರುವಂತದ್ದು. ಇದರಿಂದಾಗಿಯೇ ಇನ್ನು ಬಾಕಿ ಉಳಿದಂತ ಮತಗಳ ಪ್ರಯತ್ನ ಕೂಡ ದಳಪತಿಗಳು ಮಾಡ್ತಾ ಇರುವಂತದ್ದು, ಕಾಂಗ್ರೆಸ್ ನಾಯಕರ ಸಂಪರ್ಕವನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಅದೇ ರೀತಿಯಾದಂತೆ ಏನು ಪಕ್ಷೇತರವಾಗಿ ನಿಂತು ಸ್ಪರ್ಧೆ ಗೆದ್ದಿರುವಂತ ಶಾಸಕರನ್ನ ಕೂಡ JDS ನಾಯಕರಿಂದ ಸಂಪರ್ಕ ಪ್ರಯತ್ನ ಮಾಡ್ತಿರುವಂತದ್ದು. 9 ಗಂಟೆಗೆ ಮತದಾನ ಆಗುತ್ತೆ, ಆ ನಂತರ ಏನೆಲ್ಲ ಬೆಳವಣಿಗೆ ಆಗ್ತದೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಸಾಯಿಲ್, ಎಸ್ ಮಾರುತಿ, ಕೊನೆಯದಾಗಿ ಒಂದು ಕ್ವಿಕ್ ಅಪ್ಡೇಟು. ಈಗ ರೆಸಾರ್ಟ್ಗಳಿಂದ ಬೇರೆ ಬೇರೆ ಪಕ್ಷದ ಶಾಸಕರು ಹೊರಟಿದಾರಾ? ಎಷ್ಟು ಗಂಟೆಗೆ ಹೊರಡ್ತಾರೆ? ವಿಧಾನಸೌಧಕ್ಕೆ ಎಷ್ಟು ಗಂಟೆ ರೀಚ್ ಆಗಬಹುದು? ಸಾಯಿಲ್, ಸದ್ಯಕ್ಕೆ ಮತದಾನ ಪ್ರಕ್ರಿಯೆ 9 ಗಂಟೆ ಆರಂಭ ಆಗೋದ್ರಿಂದ BJP ನಾಯಕರಿಗೆ ಮಾತ್ರ 8:30ಕ್ಕೆ ಎಲ್ಲಾ ಶಾಸಕರು ಬರ್ರಿ ಅಂತ ಅಶೋಕ್ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಇನ್ನೊಂದ್ ಕಡೆ ಕಾಂಗ್ರೆಸ್ ನಾಯಕರು ಕೂಡ 10 ಗಂಟೆ ನಂತರ ರೆಸಾರ್ಟ್ ಇಂದ ಏನು ಬಸ್ಗಳ ಮೂಲಕ ಬರ್ತಾರೆ ಅಂತ ಹೇಳಲಾಗ್ತಿದೆ. ಯಾಕೆಂದ್ರೆ ಅಲ್ಲಿ 5 ಬಸ್ಗಳನ್ನ ಮಾಡಿರೋದು. 5 ಅಭ್ಯರ್ಥಿಗಳಿಗೆ ಯಾರ್ಯಾರೆಲ್ಲ ಮತಗಳನ್ನ ಹಾಕ್ಬೇಕು ಅದೊಂದು ಟೀಮ್ ಅನ್ನ ಕೂಡ ರಚನೆ ಮಾಡ್ತಾರೆ. ಆ ಟೀಮ್ ಮುಖಾಂತರ ಮಾತ್ರ ಒಳಗೆ ಬರ್ಬೇಕಾಗಿರುವಂತದ್ದು. ಸಾಯಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ.